ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 40. ಅದೊಂದು ಕತ್ತಲ ಕೋಣೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಟ್ಟಿ ಹಾಕಲಾಗಿತ್ತು. ಒಬ್ಬ ವ್ಯಕ್ತಿ ಬಾಗಿಲು ತೆರೆದು ಬಂದಾಗ ಬೆಳಕು ಆ ವ್ಯಕ್ತಿಯ ಮುಖಕ್ಕೆ ಬಿತ್ತು. ಕಣ್ಣು ಮುಚ್ಚಿದನವ. ಬಂದವನು ಅವನ ಮುಂದೆ ನಿಂತ. ಮುಖಕ್ಕೆ ಮಾಸ್ಕ್ ಹಾಕಿದ್ದರಿಂದ ಆ ವ್ಯಕ್ತಿ ಯಾರೆಂದು ತಿಳಿಯಲಿಲ್ಲ. ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ. ಯಾರು ನೀನು? ನನಗೇನು ಮಾಡಬೇಡ. ನಿನ್ನ ಪ್ರಾಣ ಅಂದರೆ ನಿಂಗೆ ಅಷ್ಟೊಂದು ಪ್ರೀತಿ ಕಾಳಜಿ. ಅದೇ ಇನ್ನೊಬ್ಬರ ಜೀವನದ ಜೊತೆ ಹೇಗಾದರೂ ಆಟ ಆಡಬಹುದಲ್ವಾ? ನೋಡು, ನಾನೇನು ತಪ್ಪು ಮಾಡಿಲ್ಲ. ನನ್ನ ಬಾಸ್ ಹೇಳಿದ್ದು ಕೇಳಿದೆ. ಯಾರು ನಿನ್ನ ಬಾಸ್? ಅದು ಆ ವ್ಯಕ್ತಿ ಅವನ ಕೂದಲನ್ನು ಗಟ್ಟಿಯಾಗಿ ಹಿಡಿದ. ಅಮ್ಮ ಎಂದು ಕಿರುಚಿದ ವ್ಯಕ್ತಿ ನಾ ಹೇಳ್ತೀನಿ ಎಂದ. ಪ್ರತ್ಯೂಷ್ ಮನೆಗೆ ಬಂದವನೇ ತನ್ನ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟ. ಅವನಿಗೆ ತುಂಬ ಬೇಸರವಾದಾಗ ಅವನಿಗೆ ನೆಮ್ಮದಿ ಸಿಗುವ ಜಾಗ ತನ್ನ ತಾಯಿಯ ಮಡಿಲು. ಮನುಷ್ಯ ಎಷ್ಟೇ ಬೆಳೆದು ದೊಡ್ಡವನಾದರೂ ತಾಯಿಗೆ ಅವನು ಚಿಕ್ಕ ಮಗು. ನಾವು ಹಾಗೆ ಅಲ್ವಾ? ತಾಯಿ ಮುಂದೆ ಚಿಕ್ಕ ಮಗು ಆಗಿಬಿಡ್ತೀವಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳುವುದು ಎಷ್ಟು ನಿಜ ಅಲ್ವಾ? ನಾವೇನೇ ತಪ್ಪು ಮಾಡಿದರೂ, ಕೋಪ ಮಾಡಿದರೂ ಅದೆಲ್ಲವನ್ನು ಕ್ಷಮಿಸಿ ನಮ್ಮನ್ನು ಪ್ರೀತಿ ಮಾಡ್ತಾಳೆ. ಯಾವತ್ತೂ ದ್ವೇಷ ಮಾಡಲ್ಲ. ಈ ಪ್ರಪಂಚದಲ್ಲಿ ತಾಯಿ ಮತ್ತು ಮಗುವಿನ ನಡುವೆ ಇರುವ ಬಾಂಧವ್ಯ ಅತ್ಯಂತ ಶ್ರೇಷ್ಠವಾದದ್ದು. ತಾಯಿ ತನ್ನ ಮಗುವನ್ನು ಪ್ರೀತಿ ಮಾಡುವಷ್ಟು ಬೇರೆ ಯಾರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಪ್ರತ್ಯೂಷ್ನ ತಾಯಿ ಉಷಾರವರು ಮಗನ ತಲೆ ನೇವರಿಸುತ್ತಾ, ಏನಾಯಿತು ಕಂದ ಎಂದಾಗ ಅವನ ಕಣ್ಣೀರು ತಾಯಿ ಮಡಿಲನ್ನು ಒದ್ದೆ ಮಾಡಿತು. ಪುಟ್ಟ, ಅಳ್ತಾ ಇದೆಯಾ? ಏನಾಯಿತು ನನ್ನ ಕಂದನಿಗೆ? ಎದ್ದು ಕುಳಿತವನೇ, ಏನಿಲ್ಲ ಅಮ್ಮ, ಯಾಕೋ ನಿನ್ನ ಮಡಿಲಲ್ಲಿ ಮಲಗಬೇಕು ಅನ್ನಿಸ್ತು. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನಿನ್ನ ಮುಖದಲ್ಲಿ ಆಗುವ ಸಣ್ಣ ಬದಲಾವಣೆ ಕೂಡ ನಂಗೆ ತಿಳಿಯುತ್ತೆ ಕಣೋ. ಯಾವುದೇ ವಿಷಯವಾದರೂ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡ. ಅದೇನು ಅಂತ ಹೇಳು ಕಂದ. ಅಮ್ಮ, ನಾನು ನೀನು ಇಷ್ಟೇ ಇದ್ದ ನಮ್ಮ ಪುಟ್ಟ ಪ್ರಪಂಚದಲ್ಲಿ ನಿನ್ನ ಅನುಮತಿ ಕೇಳದೆ ಒಂದು ಮುಗ್ಧ ಜೀವಕ್ಕೆ ಜಾಗ ಕೊಟ್ಬಿಟ್ಟೆ. ಅವರು ಸಾವಿನಂಚಿನಿಂದ ಪಾರಾಗಿದ್ದಾರೆ. ಈಗ ಅವರಿಗೇನಾದರೂ ಆಗಿದ್ದರೆ ಖಂಡಿತ ನಿನ್ನ ಮಗ ಬದುಕ್ತಾ ಇರಲಿಲ್ಲ ಅಮ್ಮ. ನನ್ನ ಹತ್ರ ಇಷ್ಟು ದಿನ ನಿನ್ನ ಪ್ರೀತಿ ವಿಷಯ ಮುಚ್ಚಿಟ್ಟೆ ಅಲ್ವಾ ಅಮ್ಮ? ಕ್ಷಮಿಸಿ ಬಿಡಮ್ಮ. ಅವರ ಹತ್ರ ನನ್ನ ಪ್ರೀತಿನ ಇಲ್ಲಿ ತನಕ ಹೇಳಲಿಲ್ಲ ನಾನು. ಅವರು ನನ್ನ ಪ್ರೀತಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳಿರಲಿಲ್ಲ. ಪ್ರೀತಿ ಅನ್ನೋದು ಯಾವಾಗ, ಹೇಗೆ, ಯಾರ ಮೇಲೆ, ಯಾಕಾಗಿ ಹುಟ್ಟುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಕಣು. ಪ್ರೀತಿ ಇಲ್ಲದೇ ಇದ್ದರೆ ಈ ಜಗತ್ತೇ ಶೂನ್ಯ. ಪ್ರಪಂಚದ ಅಸ್ತಿತ್ವ ಇರುವುದು ಪ್ರೀತಿಯಲ್ಲಿ ಯಾವತ್ತೂ ಸ್ವಾರ್ಥ ಇರಬಾರ್ದು. ನಾವು ಪ್ರೀತಿಸುವವರು ನಮ್ಮನ್ನು ಪ್ರೀತಿಸುತ್ತಿಲ್ಲ ಎಂದರೆ ಅವರ ಮೇಲೆ ಹಾಗೆ ಸಾಧಿಸಬಾರ್ದು. ಅವರೆಲ್ಲೇ ಇರಲಿ, ಹೇಗೆ ಇರಲಿ, ಖುಷಿಯಾಗಿರಲಿ ಎಂದು ಬಯಸುವುದು ನಿಜವಾದ ಪ್ರೀತಿ. ಪ್ರೀತಿಯಿಂದ ಯಾವತ್ತೂ ಇನ್ನೊಬ್ಬರ ನಾಶ ಆಗಬಾರ್ದು. ನಿನ್ನ ಪ್ರೀತಿ ನಿಜ ಆದರೆ ನಾನು ನಿನ್ನ ಪರವಾಗಿರ್ತೀನಿ. ಆ ಹುಡುಗಿ ಹತ್ರ ಬೇಕಿದ್ರೆ ಮಾತಾಡ್ತೀನಿ. ಅಮ್ಮ, ಪ್ರೀತಿ ವಿಷಯದಲ್ಲಿ ನಾನು ಆಟ ಆಡ್ತಿಲ್ಲ ಅಮ್ಮ. ನಿನ್ನನ್ನು ಬಿಟ್ಟರೆ ನಾನು ತುಂಬ ಪ್ರೀತಿಸುವ ಜೀವ ಅವರೇ. ನನ್ನ ಜೀವನ ಎಲ್ಲ ಅವರೇ. ಪ್ರೀತಿಗೆ ಒಂದು ಜೀವ ಉಳಿಸುವ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಅವಳು ಅಪಾಯದಿಂದ ಪಾರಾಗಲು ಕಾರಣ ನೀನು ಅವಳ ಮೇಲಿಟ್ಟಿರೋ ಪ್ರೀತಿಯಾಗಿರಬಹುದು. ಅವಳು ಪೂರ್ತಿ ಹುಷಾರಾದ ಮೇಲೆ ಮೊದಲು ನಿನ್ನ ಮನಸ್ಸಲ್ಲಿರುವುದನ್ನು ಅವಳಿಗೆ ತಿಳಿಸು. ನಾನು ಹೇಳುವುದಕ್ಕೂ ನೀನು ಹೇಳುವುದಕ್ಕೂ ತುಂಬ ವ್ಯತ್ಯಾಸವಿದೆ. ನಿನ್ನ ಭಾವನೆಗಳನ್ನು ನಿನ್ನ ಮಾತಿನ ಮೂಲಕ ತಿಳಿಸು ಅವಳಿಗೆ. ಹೇಳೋ ಪ್ರಯತ್ನ ಮಾಡ್ತೀನಿ ಅಮ್ಮ. ತಡ ಮಾಡಬೇಡ ಕಣೋ. ಕೆಲವೊಮ್ಮೆ ನಾವು ತಡ ಮಾಡಿದಷ್ಟು ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಬೇರೆ ಯಾರಾದರೂ ಅವಳನ್ನು ಮದುವೆ ಆಗುವ ಮೊದಲು ನಿನ್ನ ಮನಸ್ಸಿನ ಮಾತನ್ನು ಅವಳಿಗೆ ಹೇಳಿಬಿಡು. ನೀನು ಇಷ್ಟೆಲ್ಲ ಹೇಳಿದ ಮೇಲೆ ಖಂಡಿತ ಹೇಳ್ತೀನಿ ಅಮ್ಮ. ಹೌದು, ಈ ಅವಳು ಯಾರು? ಅವಳಿಗೆ ಹೆಸರಿರಬೇಕಲ್ವಾ? ಹ್ಞೂ ಇದೆ, ಮೀರಾ. ಸರಿ ಕಣು, ಆದಷ್ಟು ಬೇಗ ನಮ್ಮ ಮೀರಾ ಹುಷಾರಾಗಿ ಬರಲಿ. ನಿನ್ನ ಪ್ರೀತಿನ ಅವಳು ಒಪ್ಕೊಳ್ಳೋ ಹಾಗಾಗಲಿ. ತನ್ನ ತಾಯಿ ಜೊತೆ ಮಾತಾಡಿದ ಪ್ರತ್ಯೂಷ್ಗೆ ನೆಮ್ಮದಿ ಅನಿಸಿತು. ತನ್ನ ಕೋಣೆಗೆ ಹೋಗಿ ನೆಮ್ಮದಿಯ ನಿದ್ದೆಗೆ ಜಾರಿದ. ಆವಾಗಲೂ ಅವನ ಮನಸ್ಸಲ್ಲಿ ಇದ್ದಿದ್ದು ಇಷ್ಟೆ, ಮೀರಾ ಬೇಗ ಹುಷಾರಾಗಲಿ ಎಂದು. ಹೇಳು, ಯಾರು ನಿನ್ನ ಬಾಸ್? ಅದು ಅಕ್ಷಯ್ ಅಂತ. ವಾಟ್? ಅಕ್ಷಯ್ನಾ? ಹೇಗಿದ್ದಾನೆ ಅವನು ನೋಡೋಕ್ಕೆ? ಎಲ್ಲಿದ್ದಾನೆ?
ಅವರು ನಾನು ನೋಡೋಕ್ಕೆ ಬಂದಾಗ ಮುಖ ಕವರ್ ಮಾಡ್ತಿದ್ರು. ಅದಕ್ಕೆ ಅವರ ಮುಖ ನೋಡಿಲ್ಲ ನಾನು. ಹೇ ಅರುಣ್, ನಿಜ ಹೇಳು, ಇಲ್ಲ ಅಂದರೆ ನಿನ್ನನ್ನು ಹುಟ್ಟಿಲ್ಲ ಅನಿಸ್ಬಿಡ್ತೇನೆ. ನಿಜವಾಗ್ಲೂ ನಾನು ಅವರ ಮುಖ ನೋಡಿಲ್ಲ. ನನಗೆ ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂದರು. ಅದಕ್ಕೆ ಒಪ್ಕೊಂಡೆ. ಪ್ಲೀಸ್ ನನಗೇನು ಮಾಡಬೇಡ. ದುಡ್ಡಿಗೋಸ್ಕರ ಒಂದು ಹೆಣ್ಣಿನ ಜೀವನದ ಜೊತೆ ಆಟ ಆಡ್ತೀಯಲ್ವಾ, ಇಲ್ಲೇ ಬಿದ್ದಿರು ಎಂದು ಹೇಳಿ ಆ ಕೋಣೆಗೆ ಬೀಗ ಜಡಿದು ಹೋದನು ಆ ವ್ಯಕ್ತಿ. ಚೇತು ನಿಕುಂಜಕ್ಕೆ ಬಂದಾಗ ಮನೆಯವರೆಲ್ಲ ಅವನ ಸುತ್ತುವರಿದು ಏನಾಯಿತು, ಎಲ್ಲಿ ಹೋಗಿದ್ರಿ ಎಂದು ಕೇಳಿದಾಗ ವಿಷಯವನ್ನು ಮುಚ್ಚಿಡುವುದಕ್ಕಿಂತ ಇರುವುದನ್ನು ಹೇಳುವುದು ಒಳಿತು ಎಂದು ಮನಸ್ಸಲ್ಲೇ ಅಂದುಕೊಂಡು ನಡೆದ ವಿಷಯವನ್ನು ತಿಳಿಸಿದ. ವಿಷಯವನ್ನು ಕೇಳಿದ್ದೇ ತಡ ಶಾಂತಿಯವರು ಮೂರ್ಛೆ ತಪ್ಪಿ ಬಿದ್ದರು. ಚೇತು ಅವರ ಮುಖಕ್ಕೆ ನೀರು ಚಿಮುಕಿಸಿದ. ನಿಧಾನವಾಗಿ ಕಣ್ಣು ತೆರೆದವರೇ ಮೀರಾ ಮೀರಾ ಎಂದು ಕನವರಿಸತೊಡಗಿದರು. ನಿವಿ ಓಡಿ ಹೋಗಿ ಕೃಷ್ಣನ ಮುಂದೆ ನಿಂತವಳೆ. ಯಾಕೆ ಕೃಷ್ಣ ಯಾವಾಗಲೂ ನನ್ನವರಿಗೆ ನೋವು ಕೊಡ್ತೀಯ? ಚಿಕ್ಕ ವಯಸ್ಸಿನಿಂದಲೂ ನನಗೆ ಬೇಕಾದವರನ್ನು ನನ್ನಿಂದ ದೂರ ಮಾಡಿದೆ. ಇತ್ತೀಚೆಗಷ್ಟೇ ನನ್ನ ಮೀರು ನನಗೆ ವಾಪಸ್ ಸಿಕ್ಕಿದ್ಲು. ಅಷ್ಟರಲ್ಲೇ ಅವಳಿಗೆ ಹೀಗೆ. ನಿನಗೆ ಅಷ್ಟಕ್ಕೂ ನೋವು ಕೊಡಬೇಕು ಅಂತ ಆಸೆ ಇದ್ದರೆ ನಂಗೆ ನೋವು ಕೊಡು, ನಾನು ಸಹಿಸ್ಕೊಳ್ತೀನಿ. ಎಲ್ಲ ಕಷ್ಟ ನನಗೆ ಕೊಡು, ಬೇಕಿದ್ರೆ ನನ್ನ ಪ್ರಾಣ ತೆಗಿ. ದೇವರು ವಸ್ತು ಎಂದದ್ದು ಯಾರಿಗೂ ಕೇಳಿಸ್ಲಿಲ್ಲ. ಇನ್ನು ಮುಂದೆ ಆದರೂ ನನ್ನವರು ಸುಖವಾಗಿರಲಿ. ಪ್ಲೀಸ್ ಕೃಷ್ಣ, ನನ್ನ ಈ ಆಸೆಯನ್ನು ನೆರವೇರಿಸಿ ಕೊಡ್ತೀಯಾ? ನನ್ನ ಮೀರು ಬೇಗ ಹುಷಾರಾಗ್ತಾಳೆ ಅಲ್ವಾ ಎಂದು ಅಳ್ತಾ ಇರುವಾಗ ನಿವಿಯ ಭುಜದ ಮೇಲೆ ಯಾರೋ ಕೈ ಇಟ್ಟಂತೆ ಅನಿಸಿ ತಿರುಗಿ ನೋಡಿದವಳಿಗೆ ಕಂಡದ್ದು ಶಿವನ್ಯ. ಅಕ್ಕ, ಅಳ್ಬೇಡ ಅಕ್ಕ, ಮೀರುದಿಗೆ ಏನೂ ಆಗಲ್ಲ. ನಿನ್ನ ಪ್ರಾಣ ತೆಗಿ ಅಂತ ಕೃಷ್ಣನಿಗೆ ಹೇಳ್ತೀಯಲ್ವಾ? ನೀನು ಹೋದರೆ ನಮ್ಗೆ ಯಾರಿದ್ದಾರೆ? ಅಮ್ಮ, ಅಜ್ಜಿ, ಅಪ್ಪ, ಮೀರುದಿ, ಬಾವ ಎಲ್ಲರೂ ಖುಷಿಯಾಗಿರ್ತಾರೆ ಅಂದ್ಕೊಂಡಿದ್ಯಾ? ನಮಗೆ ನೀನು ಬೇಕು ಅಕ್ಕ, ನೀನು ಬೇಕು ಎಂದವಳೆ ನಿವಿಯನ್ನು ತಪ್ಪಿಕೊಂಡು ಅಳತೊಡಗಿದಳು. ಚೇತು ಮನೆಯವರಿಗೆ ಸಮಾಧಾನ ಮಾಡಿದ. ಎಲ್ಲರೂ ಮೀರಾಳನ್ನು ಪ್ರೀತಿಸುವವರೇ. ಮೇಲಿಂದ ಮೇಲೆ ಅವಳ ಜೀವನದಲ್ಲಿ ಕಷ್ಟಗಳು ಬರುತ್ತಿರುವುದನ್ನು ಕಂಡು ಯಾರಿಗೂ ಸಹಿಸಲಾಗಲಿಲ್ಲ. ಹಲೋ ಹಲೋ, ಏನಿವತ್ತು ಸಾಹೇಬ್ರಿಗೆ ನನ್ನ ನೆನಪಾಗಿದೆ? ಐಶು, ಅದು ನಾನು ಈಗಲೇ ಮೀಟ್ ಮಾಡಬೇಕು. ಯಾವ ಜಾಗ ಅಂತ ನಾನು ವಾಟ್ಸಪ್ ಮಾಡ್ತೇನೆ, ಬೇಗ ಬಂದುಬಿಡು. ಅಯ್ಯೋ ನನ್ನ ಮುದ್ದು ಡಾಕ್ಟ್ರೇ, ನೀವು ಕರೆದ್ರೆ ನರಕಕ್ಕೂ ಬೇಕಾದರೂ ಬರ್ತೀನಿ ನಾನು. ಡಾಕ್ಟರ್ ಅಭಿಲಾಷ್ ಮನಸ್ಸಲ್ಲೇ ಇವಳ ಖುಷಿ ಮೀರಾ ವಿಷಯ ತಿಳಿದ ಮೇಲೆ ಹೋಗುತ್ತೆ, ಏನು ಮಾಡಲಿ, ಹೇಳ್ದಿರೋಕ್ಕೂ ಆಗಲ್ಲ ಎಂದುಕೊಂಡು ಬೇಗ ಬಂದುಬಿಡು ಎಂದು ಹೇಳಿ ಕರೆ ತುಂಡರಿಸಿದರು. ಐಶ್ವರ್ಯ ತನ್ನ ಇನಿಯನನ್ನು ಕಾಣುವ ಖುಷಿಗೆ ಬೇಗನೆ ತಯಾರಾಗಿ ವಾಟ್ಸಪ್ನಲ್ಲಿ ಅಡ್ರೆಸ್ ನೋಡಿದವಳ ಮುಖದಲ್ಲಿ ಗಾಬರಿ ಕಂಡುಬಂತು. ತಡ ಮಾಡದೆ ಅತಿ ವೇಗದಲ್ಲಿ ಅವರು ಹೇಳಿದ ಅಡ್ರೆಸ್ಗೆ ತಲುಪಿದಳು. ಡಾಕ್ಟರ್ ಅಭಿಲಾಷ್ ಅವಳಿಗಾಗಿ ಕಾಯುತ್ತಾ ನಿಂತಿದ್ದರು. ಇಲ್ಲಿಗೆ ಯಾಕೆ ಬರೋಕೆ ಹೇಳಿದ್ರಿ? ಯಾರಿಗೇನಾಯಿತು? ಹೇಳ್ತೀನಿ ಬಾ ಎಂದವರೇ ಅವಳನ್ನು ಮೀರಾ ಇರುವ ವಾರ್ಡಿಗೆ ಕರೆದುಕೊಂಡು ಹೋದರು. ಮೀರಳನ್ನು ಆ ಸ್ಥಿತಿಯಲ್ಲಿ ನೋಡಿ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅವಳ ಹತ್ತಿರ ಹೋಗಿ ಪಕ್ಕದಲ್ಲಿದ್ದ ಕುರ್ಚಿ ಎಳೆದು ಕುಳಿತವಳೆ ಮೀರಾಳ ಕೈ ಹಿಡಿದು ಅಳತೊಡಗಿದಳು. ಐಶು, ಅಳ್ಬೇಡ, ನೋಡು ನಾನು ಚೆನ್ನಾಗಿದ್ದೀನಿ. ಆಗ ಸದಾನಂದ್ರವರು, ಐಶು ಪುಟ್ಟ ಅಳ್ಬೇಡ, ಮೀರಾಗೇನೂ ಆಗಿಲ್ಲ ಎಂದು ಸಮಾಧಾನ ಮಾಡತೊಡಗಿದರು. ಆಗ ಅಲ್ಲಿಗೆ ನಿವಿ ಹಾಗೂ ಇಡೀ ಕುಟುಂಬದವರು ಬಂದರು. ಸದಾನಂದ್ರವರು, ಮೀರಾ ಮುಂದೆ ಅಳ್ಬೇಡಿ, ಅವಳಿಗೆ ಬೇಸರವಾಗುತ್ತೆ. ಬೇಗ ಅವಳನ್ನು ನೋಡಿ ಮನೆಗೆ ಹೋಗಿ, ಇಲ್ಲಿ ಇಷ್ಟು ಜನ ನಿಲ್ಲೋ ಹಾಗಿಲ್ಲ. ಮನೆಯವರು ಮೀರಾಳನ್ನು ನೋಡಿ ಮನೆಗೆ ಹಿಂದಿರುಗಿದರು. ಶಾಂತಿ ಹಾಗೂ ಸುಜಾತಾರವರು ಆಸ್ಪತ್ರೆಯಲ್ಲಿ ಇರುತ್ತೇವೆ ಎಂದು ಹಠ ಮಾಡಿದಾಗ ಒಂದು ದಿನ ಸುಜಾತಾರವರು ನಿಲ್ಲಲಿ, ನಾಳೆ ಶಾಂತಿಯವರು ನಿಂತರಾಯಿತು ಎಂದರು. ಇಬ್ಬರು ಅಮ್ಮಂದಿರ ಆರೈಕೆಯಲ್ಲಿ ಮೀರಾ ಬೇಗ ಚೇತರಿಸಿಕೊಂಡಳು. ಮುಂದುವರಿಯುವುದು